ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಈ ವಾಕ್ಯದೊಂದಿಗೆ ದೇವರೇ ನೀವು ಮಾತನಾಡ್ರಿ ಅಪ್ಪ ಯೇಸುವೆ, ಪವಿತ್ರಾತ್ಮರೇ ನೀವು ಮಾತನಾಡ್ರಿ ದೇವರೇ. ನಾವೆಲ್ಲ ಕೇಳುತ್ತೇವೆ, ಕೇಳಿ ಮಾತ್ರದಲ್ಲದೆ ಅದೇ ರೀತಿಯಾಗಿ ಜೀವಿಸಲಿಕ್ಕೆ ನಿಮ್ಮ ಸಹಾಯ ಕೃಪೆ ಎಲ್ಲವನ್ನು ನಮಗೆ ಒದಗಿಸಿ ಕೊಡಪ್ಪ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ, ಯೇಸು ಸ್ವಾಮಿ ಹೆಸರಿನಲ್ಲಿ ತಂದೆ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಯೆಶಾಯನ ಬರೆದ ಪತ್ರಿಕೆ, ಅದರಲ್ಲಿ 65ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ವಚನವನ್ನು ತೆಗೆದುಕೊಳ್ಳೋಣ. ವಿಜ್ಞಾಪಿಸಿಕೊಳ್ಳುವವರಿಗೂ ಪ್ರಸನ್ನನಾಗಿದ್ದೇನು, ನನ್ನನ್ನು ಹುಡುಕುವವರಿಗೂ ಸಿಕ್ಕಿದೆನು. ಹಾಲೆಲೂಯಾ. ಇಲ್ಲಿ ದೇವರು ಹೇಳ್ತಾರೆ, ಯಾರು ದೇವರಲ್ಲಿ ವಿಜ್ಞಾಪಿಸಿಕೊಳ್ಳುತ್ತಾರೋ, ಯಾರು ದೇವರ ಒಳಗೆ ಇದ್ದು ಪ್ರಾರ್ಥನೆಯಲ್ಲಿ ಇರ್ತಾರೋ, ಯಾರು ದೇವರ ಒಳಗಡೆನೇ ನಾವು ವಾಕ್ಯದ ಒಳಗಡೆ ಯಾವಾಗಲೂ ನಾವು ಹುಡುಕ್ತಾ ಇರ್ತೀವಿ. ದೇವರೇ ಈ ವಾಕ್ಯ ಹೀಗೆ ಹೇಳ್ತಾ ಇದೆ ಸ್ವಾಮಿ, ದೇವರೇ ಈ ತರ ಈ ವಾಕ್ಯ ಕೆಲವೊಂದು ಅರ್ಥ ಆಗ್ತಾ ಇಲ್ಲ, ಪವಿತ್ರಾತ್ಮರೇ ನಮಗೆ ತಿಳಿಸಿ ಕೊಡ್ರಿ ಅಂತ ಯಾವಾಗ ನಾವು ಈ ವಾಕ್ಯವನ್ನು ನಾವು ಹುಡುಕುವವರಿಗೂ ಸಿಕ್ಕುತ್ತೆ. ಏನಂತ ಕೆಳಗಡೆ, ವಿಜ್ಞಾಪಿಸಿಕೊಳ್ಳುವವರಿಗೂ ಪ್ರಸನ್ನನಾಗಿದ್ದೇನೋ, ನನ್ನನ್ನು ಹುಡುಕುವವರಿಗೆ ಸಿಕ್ಕಿದೆ. ಯಾವ ರೀತಿ ಹುಡುಕೋದು ದೇವರನ್ನ? ವಾಕ್ಯದಿಂದನೇ ಹುಡುಕಬೇಕು. ದೇವರೇ ಇಂಥ ವಾಕ್ಯದ ಬಗ್ಗೆ ನೀನು ಮಾತನಾಡಿದ್ದಿ ಸ್ವಾಮಿ, ಈ ವಾಕ್ಯ ಈ ತರ ಹೇಳ್ತಾ ಇದೆ ದೇವರೇ. ಕೆಲವೊಂದು ವಾಕ್ಯ ನಮಗೆ ತಿಳಿತಾ ಇದೆ, ಕೆಲವೊಂದು ವಾಕ್ಯ ತಿಳಿದು ಸ್ವತಃ ಅರ್ಥ ಆಗುತ್ತಾ ಇಲ್ಲ. ಹಾಲೆಲೂಯಾ. ಇದನ್ನೇ ನಾವು ದೇವರನ್ನ ಹುಡುಕುವಂಥದ್ದು ಹಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ಯಾವಾಗಲೂ 2-3 ವಚನಗಳನ್ನು ನಾವು ಕಡಿಮೆ ಓದಿದ್ರು ಪರವಾಗಿಲ್ಲ, ಅದನ್ನ ಕುರಿತು ಧ್ಯಾನಿಸ್ಬೇಕು. ದೇವರೇ ಈ ವಾಕ್ಯ ಹೀಗೆ ಹೇಳ್ತಾ ಇದೆ ಸ್ವಾಮಿ, ಕೆಲವೊಂದು ನನಗೆ ಸ್ವಾಮಿ ನನಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ, ಕೆಲವೊಂದು ವಾಕ್ಯದಲ್ಲಿ ನನಗೆ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಹಾಲೆಲೂಯಾ, ನನಗೆ ಕಲಿಸಿಕೊಡ್ರಿ ದೇವರ ಆತ್ಮನೇ. ಅದಕ್ಕೆ ಭಕ್ತ ಒಂದು ಸಣ್ಣ ರಾಗದಲ್ಲಿ ಹೇಳ್ತಾನೆ, ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡು ಪವಿತ್ರಾತ್ಮರೇ. ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಪವಿತ್ರಾತ್ಮರು ನಮ್ಗೆ ಕಲಿಸಿಕೊಡುವಂತವರಾಗಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ಹುಡುಕುವವರಿಗೆ, ಯಾರು ನನ್ನನ್ನು ಹುಡುಕುತ್ತಾರೋ ನಾನು ಅವರಿಗೆ ಸಿಕ್ಕುವೆನು. ಹಾಲೆಲೂಯಾ. ಸುಮ್ಮನೆ ಬಾಯಿಯ ಮಾತಿನಿಂದ ಹುಡುಕುವುದಲ್ಲ ಪ್ರಿಯರೇ, ನಮ್ಮ ಅಂತರಾಳದಿಂದ ಒಳಗಡೆ ಆತ್ಮದಿಂದ ಹುಡುಕಬೇಕಾಗಿದೆ. ದೇವರನ್ನ ನಾವು ಇಲ್ಲಿಂದ ಹುಡುಕಬೇಕು. ಇಲ್ಲಿ ನಾವೆಲ್ಲೋ ರಸ್ತೆಯಲ್ಲಿ ಯಾರೋ ಕಳೆದೋಗಿದ್ದಾರೆ, ಒಂದು ಹಣ ಕಳೆದೋಗಿದೆ, ಒಂದು ಆಸ್ತಿ, ಏನೋ ಒಂದು ಸೆಲ್ ಫೋನ್ ಕಳೆದೋಗಿದೆ, ಬೇರೆ ಏನೋ ಡಾಕ್ಯುಮೆಂಟ್ ಕಳೆದೋಗಿದೆ, ಆ ರೀತಿ ಹುಡ್ಕೋದಲ್ಲ ಇದು. ಯಾವಾಗಲೂ ಇಲ್ಲಿ ನಾವು ಆತ್ಮಗಳಿಗೆ ಕೆಲಸ ಕೊಡಬೇಕು. ನಮ್ಮ ಒಳಗಡೆ ದೇವರು ಆತ್ಮವನ್ನು ಇಟ್ಟಿದ್ದಾರೆ, ಆ ಆತ್ಮದಿಂದ ನಾವು ಹುಡುಕಬೇಕು. ಹಾಲೆಲೂಯಾ. ಇದನ್ನು ಹುಡುಕಬೇಕು. ದೇವರೇ ನನಗೆ ನೀನು ಪ್ರಸನ್ನನಾಗು, ನನಗೆ ನೀನು ದರ್ಶನ ಕೊಡಿಸುವ, ನಿನ್ನ ವಾಕ್ಯ ಭಾಗವನ್ನು ನಾನು ಇನ್ನೂ ಅರ್ಥ ಮಾಡಿಕೊಳ್ಳಬೇಕು, ಇನ್ನೂ ನಾನು ನಿಮಗೆ ಹತ್ತಿರವಾಗಬೇಕು ಸ್ವಾಮಿ. ಅದಕ್ಕೆ ನಾನು ಏನು ಮಾಡಬೇಕು ಸ್ವಾಮಿ, ಹೇಗೆ ಜೀವಿಸಬೇಕು ದೇವರೇ? ಆ ರೀತಿಯಾಗಿ ನಾವು ಯಾವಾಗ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವೋ ಖಂಡಿತವಾಗಿ ದೇವರು ಉಚಿತವಾಗಿ ನಮಗೆ ವಾಕ್ಯವನ್ನು ಕಲಿಸಿಕೊಡುವಂತವರಾಗಿದ್ದಾರೆ. ಅದಕ್ಕಾಗಿ ಇಲ್ಲಿ ಸಿಕ್ಕಿದೆನು, ನನ್ನ ನಾಮ ಎತ್ತಿ ಪ್ರಾರ್ಥಿಸಿದ ಜನಾಂಗಕ್ಕೂ ನಾನಿದ್ದೇನೆ ಎನ್ನುತ್ತಿದ್ದನು. ನೋಡಿ, ದೇವರು ಹೇಳ್ತಾರೆ, ನನ್ನ ನಾಮ ಎತ್ತಿ ಪ್ರಾರ್ಥಿಸಿದ ಜನಾಂಗಕ್ಕೂ ನಾನಿದ್ದೇನೆ ಅಂತ 2 ಸಾಲ, ಒಂದಲ್ಲ 2 ಸಲ ದೇವರು ಹೇಳ್ತಾ ಇದ್ದಾರೆ. ಯಾಕೆ ಭಯ ಪಡ್ತೀರಿ? ನೀವು ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಲ್ಲ, ನಾನಿದ್ದೇನೆ ಎಂದಿಗೂ ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಹಾಲೆಲೂಯಾ. ಈ ಲೋಕದಲ್ಲಿ ನೀವು ಯಾಕೆ ಭಯ ಪಡ್ತೀರಿ? ನನ್ನನ್ನು ಹಿಂಬಾಲಿಸುವವರಿಗೆ ಎಂದಿಗೂ ಆಶಾಭಂಗ ಆಗುವುದಿಲ್ಲ. ನಾನು ನಿನ್ಗೆ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಎಷ್ಟು ವಾಕ್ಯದೊಂದಿಗೆ ನಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯಾ. ಅದಕ್ಕಾಗಿ ನಾವು ವಾಕ್ಯ ಹಿಡಿದುಕೊಂಡೇ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಪ್ರಕಾರನೇ ಜೀವಿಸಬೇಕು. ವಾಕ್ಯ ಏನ್ ಹೇಳ್ತದೋ ಅದ್ರ ಪ್ರಕಾರನೇ ನಾವು ಈ ಭೂಮಿ ಮೇಲೆ ಬದುಕಬೇಕು ಪ್ರಿಯರೇ. ಯಾವುದೋ ನಮ್ಮ ಆಸೆ ಆಕಾಂಕ್ಷಕ್ಕೆ ಅಲ್ಲ. ಹಾಲೆಲೂಯಾ. ಇಲ್ಲಿ ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ
ಧರ್ಮ ಧರ್ಮ ಏನು ಧರ್ಮದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆಯುತ್ತಿದ್ದೇನು. ದೇವರು ಹೇಳ್ತಾರೆ, ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ, ದೇವರನ್ನ ಬಿಟ್ಟು ಈ ಪ್ರಪಂಚಕ್ಕೆ ಅಡಿಟ್ ಆಗಿ ಜೀವಿಸುವಂತವರಿಗೆ ದುರ್ಮಾರ್ಗತನವನ್ನ ಬಿಟ್ಟು ದಿನವೆಲ್ಲ ನಾನು ಕರೀತಾ ಇದ್ದೇನೆ. ದಿನಾ ಪ್ರತಿ ದಿವಸ ನಿಮ್ಮನ್ನ ನಾನು ಕರೀತಾ ಇದ್ದೇನೆ. ನನ್ನ ಆತ್ಮದ ನನ್ನ ನುಡಿಯನ್ನು ನೀವು ಯಾಕೆ ಗ್ರಹಿಸಿಕೊಳ್ತಾ ಇಲ್ಲ? ಹಲ್ಲೆಲೂಯಾ. ಯಾಕೆ ನನ್ನ ಮಾತನ್ನ ನೀವು ಕೇಳ್ತಾ ಇಲ್ಲ? ಯಾರಿಗೆ? ಹೊರಗಡೆ ಜನಗಳಿಗೆ, ಲೋಕದ ಜನಗಳಿಗೆ ಈ ಆತ್ಮದ ವಿಷಯಗಳು ಪಾಪ ಅವರಿಗೆ ತಿಳಿಯಲ್ಲ. ಅವರು ಏನು ತಿಳಿದುಕೊಂಡಿರ್ತಾರೆ? ಅಯ್ಯೋ ನನ್ನ ಮನಸ್ಸು ಏನೋ ನನ್ನ ಮೈಂಡಿಂಗ್ ಹೇಳ್ತಾ ಇದೆ, ಕೆಲವೊಮ್ಮೆ ನಾವೇ ಅನ್ಕೊಂತೀವೇನೋ. ಇದು ಯಾರಿಗೆ ಅರ್ಥ ಆಗ್ತದೆ ಅಂದ್ರೆ, ದೇವರೆಲ್ಲ ಆತ್ಮಿಕವಾಗಿ ಮಾತನಾಡ್ತಾ ಇದ್ದಾರೆ, ಆತ್ಮಕ್ಕೆ ಮಾತನಾಡ್ತಾ ಇದ್ದಾರೆ. ಈ ಆತ್ಮಗಳ ಶಬ್ದ ಯಾರಿಗೆ ಕೇಳ್ತದೆ, ಯಾರಿಗೆ ತಿಳಿದಿದೆ ಅಂದ್ರೆ, ಯಾವಾಗ ದೇವರ ಭಯ ಭಕ್ತಿಯಲ್ಲಿ ಬೆಳೆದು ಈ ವಾಕ್ಯದೊಂದಿಗೆ ನಡೀತಾರೋ ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಇರ್ತದೆ. ನನ್ನ ಮನಸ್ಸು ಏನು ಮಾತನಾಡ್ತದೆ, ದೇವರ ಆತ್ಮನು ಏನು ನಮ್ಮೊಂದಿಗೆ ಮಾತನಾಡ್ತಾರೆ, ಎರಡಕ್ಕೂ ಚೇಂಜಸ್ ಇದೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ ಇಲ್ಲಿ ಏನಂತೆ, ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೀತಾ ಇದ್ದೇನೆ. ಅವ್ರು ಯಾರಿಗೂ ತಿಳಿಯದು, ಸತ್ಯ ದೇವರು ನಮ್ಮನ್ನ ಕರೀತಾ ಇದ್ದಾರೆ ಎಂಬುದಾಗಿ ಅವರಿಗೆ ತಿಳಿಯದೇ ಇದ್ದ ಕಾರಣ ಅವರ ಮನಸ್ಸಿಗೆ ಅವರು ಏನೋ ಒಂದು ರೀತಿ ನಡೀತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಶರೀರದಲ್ಲಿ ದೇವರು ಆತ್ಮವನ್ನ ಇಟ್ಟಿದ್ದಾರೆ ಪ್ರಿಯರೇ. ಆತ್ಮ ಹೇಳ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ, ಮನುಷ್ಯನೇ ಈ ಲೋಕದ ವೈಭವ ಜಂಜಾಟವನ್ನ ನೀನು ಮಾಡಬೇಡ. ನೀನು ಮಾಡಿ ನೀನೇನೋ ನಿನ್ನ ಆಸೆಗಳನ್ನೆಲ್ಲ ಪೂರೈಸಿಕೊಂಡು ಈ ಭೂಮಿ ಬಿಟ್ಟಾಗ ನಿನ್ನ ಶರೀರ ಮಣ್ಣಿಗೆ ಹೋಗ್ತದೆ. ಆದ್ರೆ ನೀನ್ ನನ್ನನ್ನ ಎಲ್ಲಿಗೆ ಕಳಿಸ್ತಾ ಇದೀಯ ಅಂತ ಯೋಚನೆ ಮಾಡ್ತಾ ಇದೀಯ. ಆತ್ಮ ಹೇಳ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ, ಆದ್ರೆ ಅವರಿಗೆ ಅರ್ಥ ಆಗುತ್ತಾ ಇಲ್ಲ. ಹಲ್ಲೆಲೂಯಾ. ಯಾರಾದ್ರೆ ಏನಾರ ಕೇಳಿದ್ರೆ 4 ಜನಕ್ಕೆ ಆಗಿದ್ದು ನನಗೆ ಆಗತ್ತೆ, 4 ಜನಕ್ಕೆ ನನಗೆ ಆಗುತ್ತೆ ಅಂತ ಹೇಳುವಂತ ಮಾತು ಅವರಿಗೆ ಆತ್ಮದ ನುಡಿಗಳಿಗೆ ಶಬ್ದವೇ ಗೊತ್ತಿಲ್ಲ, ಆತ್ಮದ ನುಡಿ ಶಬ್ದ ಗೊತ್ತಿಲ್ಲ ಅವರಿಗೆ. ಹಲ್ಲೆಲೂಯಾ. ಈಗ ನಮ್ಮ ಒಳಗೆ ದೇವರ ಆತ್ಮನು ವಾಸ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲವೋ? ದೇವ್ರು ಕೇಳ್ತಾನೆ, ನಿನ್ನೊಳಗೆ ನಾನು ವಾಸ ಮಾಡ್ತಾ ಅಂತ ನಿಮ್ಗೆ ತಿಳಿಯೋದಿಲ್ಲವೋ? ಹಲ್ಲೆಲೂಯಾ. ಅವಾಗ ನಾವು ಆತ್ಮಕ್ಕೆ ವಿರೋಧವಾದ ಮಾತು ನಡತೆಗಳು ಯಾವ್ದಾರ ಮಾಡ್ತೀವ ಪ್ರಿಯರೇ, ಹೆದರ್ಕೊಳ್ತೀವಿ. ಆದ್ರೆ ಆ ಹೆದರಿಕೆ ಅವ್ರಿಗೆ ಬರಬೇಕು. ಬರಬೇಕು ಅಂದ್ರೆ ನಾವು ಅವರಿಗೆ ದೇವರ ವಾಕ್ಯವನ್ನ ತಿಳಿಸ್ಬೇಕು ಪ್ರಿಯರೇ. ಇದೇ ದೇವರ ಒಂದು ಆಸೆ, ಒಂದು ಚಿತ್ತ ಆಗಿದೆ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಅವನ ದೇಹದಲ್ಲಿ, ಅವನ ಶರೀರದಲ್ಲಿ ದೇವರು ತನ್ನ ಆತ್ಮವನ್ನು ಇರಿಸಿದ್ದಾರೆ. ಇವರು ಇಲ್ಲಿ ಹೇಗೋ ಬೇಕು ಅವ್ರ ಇಷ್ಟ ಬಂದ ರೀತಿ ಜೀವಿಸಿಕೊಂಡು ಈ ಭೂಮಿ ಬಿಟ್ರೆ ಅವ್ರ ಶರೀರ ಏನೋ ಮಣ್ಣಿಗೆ ತಗೊಂಡು ಹಾಕ್ತಾರೆ. ಆದ್ರೆ ಆತ್ಮ, ಅಯ್ಯೋ ನಿನ್ನಲ್ಲಿ ನಾನು ಇದ್ದಿದ್ದಕ್ಕೆ ನಾನು ಇವತ್ತು ಹೋಗಿ ನರಕದಲ್ಲಿ ಹೋಗ್ಬೇಕಲ್ಲ. ಹಲ್ಲೆಲೂಯಾ. ಆ ರೀತಿ ಯಾರಿಗೂ ಆಗಬಾರ್ದು. ಸಾಧ್ಯವಾದಷ್ಟು ಪ್ರಿಯರೇ, ನಾವು ಒಬ್ಬರಿಗಾರು ಒಂದು ದಿವಸ ದೇವರ ಮಾತನ್ನ ಸುವಾರ್ತೆ ಮುಖಾಂತರ ಸಾರಬೇಕು. ಅದಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರೋ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಕರ್ತನೆ ಕೊಟ್ಟಂತ ಸ್ವಾಮಿ ಸಂದೇಶಕ್ಕಾಗಿ ಸ್ತೋತ್ರ. ಇದರೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ದೇವರೇ. ಕಷ್ಟ, ದುಃಖ, ರೋಗ, ಸಮಸ್ಯೆಗಳಿರುವಂಥವ್ರು ಪ್ರತಿಯೊಬ್ಬರಿಗೂ ಸಂತೈಸು ಸ್ವಾಮಿ. ಅವ್ರಿಗೆ ಸಹಾಯ ಮಾಡು ದೇವರೇ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ತೇನೆ ಜೀವಳ ತಂದೆ. ಆಮೇನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರೂ ಆಶೀರ್ವದಿಸಲಿ. ಆಮೇನ್, ಆಮೇನ್.